ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸಿಂಧು. ವೆಲ್ಕಮ್ ಟು ಎಸ್ ಎಚ್ ಫ್ಯಾಷನ್ ಟೆಕ್ ಚಾನೆಲ್. ನಾನಿವತ್ತು ನಿಮಗೆ ಒಂದು ಸಿಂಪಲ್ ಮಷಿನ್ ಎಂಬ್ರಾಯ್ಡ್ರಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವಿಲ್ಲಿ ಮೊದಲು ತಿಳ್ಕೊಬೇಕಾಗಿರುವಂಥದ್ದು ಮಷಿನ್ನಲ್ಲಿರುವಂತಹ ಬ್ರೇಕ್ ಸೆಟ್ಟಿಂಗ್ಸ್ ಬಗ್ಗೆ. ಇದು ನಮ್ಮ ಡಿಸೈನ್ ಎಷ್ಟು ವಿಡ್ತಲ್ಲಿದೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ನಾವು ಈ ವಿಡ್ತ್ ಪಾಯಿಂಟ್ ಇಟ್ಕೊಂಡೇ ಡಿಸೈನನ್ನು ಮಾಡಬೇಕಾಗುತ್ತೆ. ನೀವು ನೋಡ್ತಾ ಇರೋ ಹಾಗೆ ಇದರಲ್ಲಿ 0 to 5ವರೆಗೂ ಪಾಯಿಂಟ್ಸನ್ನು ಕೊಟ್ಟಿರ್ತಾರೆ. ಈ ಪಾಯಿಂಟ್ಸ್ ಬೇಸ್ ಮೇಲೇ ನಾವು ಡಿಸೈನನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸ್ಕ್ರೂ ತುಂಬ ಲೂಸ್ ಆಗಿರಬೇಕು. ಎಷ್ಟು ಲೂಸ್ ಅಂತಂದರೆ ಇನ್ನೊಂದು 2-3 ರೌಂಡ್ಸ್ ತಿರುಗಿಸಿದ್ರೆ ಅದು ಕಳಚಿ ಬಿದ್ದು ಹೋಗುತ್ತೆ. ಅಷ್ಟು ಲೂಸಾಗಿ ಈ ಸ್ಕ್ರೂ ಇರಬೇಕು. ನೋಡ್ತಾ ಇದ್ದೀರಲ್ಲ, ಇದೇನಾದರೂ ಇದೆರಡರ ಮಧ್ಯೆ ಬಂದು ನಿಂತ್ಕೊಂತು ಅಂತಂದರೆ ವಿಡ್ತು ಸರಿಯಾಗಿ ಬರೋದಿಲ್ಲ, ಟೈಟ್ ಅಂತ ಅನಿಸುತ್ತೆ. ಹಾಗಾಗಿ ಈ ಸ್ಕ್ರೂ ಯಾವಾಗಲೂ ಹೊರಗಡೆ ಆಚೆ ಕಡೆನೇ ಈ ರೀತಿಯಾಗಿ ಇರಬೇಕು. ಈ ಸ್ಕ್ರೂ ಏನಾದರೂ ನೀವು ಟೈಟ್ ಮಾಡ್ಕೊಂಡಿದ್ರೆ ವಿಡ್ತು ಸರಿಯಾಗಿ ಬರೋದಿಲ್ಲ. ನೀವು ಎಷ್ಟೇ ಜೋರಾಗಿ ಬ್ರೇಕ್ನ ಪ್ರೆಸ್ ಮಾಡಿದ್ರೂ ಕೂಡ 5ವರೆಗೂ ಪಾಯಿಂಟ್ಸು ತೋರಿಸೋದಿಲ್ಲ. ಜೊತೆಗೆ 5 ನಂಬರ್ಸ್ಗೆ ಎಷ್ಟು ವಿಡ್ತ್ ಬರಬೇಕೋ ಅಷ್ಟು ಬರೋದಿಲ್ಲ. ನೋಡಿ, ಈ ರೀತಿ ಕಾಲಿನ ಮಂಡಿಯಲ್ಲಿ ಬ್ರೇಕ್ನ ಪ್ರೆಸ್ ಮಾಡಬೇಕು. ಈ ರೀತಿ ಬ್ರೇಕ್ ಪ್ರೆಸ್ ಮಾಡಿದಾಗ ನಿಮಗೆ ಎಷ್ಟು ವಿಡ್ತ್ ಬೇಕೋ ಅಷ್ಟು ಬರುತ್ತೆ. ನಾನಿವಾಗ ಡಿಸೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮೊದಲು ಗೋಲ್ಡನ್ ಕಲರ್ ಝರಿ ಥ್ರೆಡನ್ನು ತೊಗೊಂಡಿದ್ದೀನಿ. ನಿಮ್ಮ ಸ್ಯಾರಿ ಅಥವಾ ಬ್ಲೌಸ್ಗೆ ಯಾವ್ದು ಮ್ಯಾಚಿಂಗ್ ಇರುತ್ತೋ ಆ ಕಲರ್ ಝರಿ ಥ್ರೆಡನ್ನು ನೀವು ತೊಗೊಳ್ಳಿ. ಆ ಝರಿ ಥ್ರೆಡನ್ನು ತೊಗೊಂಡು ನಾನಿಲ್ಲಿ ಎಡ್ಜಿಂಗ್ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಎಡ್ಜಿಂಗ್ ಲೈನನ್ನು ಹಾಕ್ಕೊಳ್ಳೋದಕ್ಕೆ ವಿಡ್ತ್ ಪಾಯಿಂಟ್ ಎಷ್ಟು ಬೇಕು ಅಂತ ಅಂದರೆ 2 ಇಂದ 2.5ವರೆಗೂ ಬೇಕಾಗುತ್ತೆ. ಮೊದಲೇ ನಾನು ಯು ಶೇಪನ್ನು ಹಾಕಿಟ್ಕೊಂಡಿದ್ದೆ. ಅದೇ ಶೇಪ್ನಲ್ಲೇ ನಾನಿವಾಗ ಎಡ್ಜಿಂಗ್ ಲೈನನ್ನು ಹಾಕ್ಕೊಂಡಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಪೈಪಿಂಗನ್ನು ಮಾಡ್ತಾಯಿದ್ದೀನಿ. ಪೈಪಿಂಗ್ ಮಾಡೋದಕ್ಕೆ ನಾನಿಲ್ಲಿ ಪೈಪಿಂಗ್ ಥ್ರೆಡ್ಡು ಮತ್ತು ಸ್ಯಾರಿ ಕಲರ್ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ. ಈ ರೀತಿ ಪೈಪಿಂಗ್ ಮಾಡೋದಕ್ಕೆ ವಿಡ್ತ್ ಪಾಯಿಂಟು 4 ಇರಬೇಕು. 4ಗಿಂತ ಜಾಸ್ತಿ ಇದ್ರೂ ಅಗಲ ಜಾಸ್ತಿ ಆಗುತ್ತೆ, ಅಥವಾ ಕಡಿಮೆ ಇದ್ರೂ ತುಂಬ ಸಣ್ಣ ಆಗಿ ಹೋಗುತ್ತೆ. ಸೊ 4 ಕರೆಕ್ಟ್ ಪಾಯಿಂಟು ಪೈಪಿಂಗ್ ಮಾಡೋದಕ್ಕೆ. ಇದಾದಮೇಲೆ ನಾನು ಪೈಪಿಂಗ್ ಮೇಲೆ ಈ ರೀತಿ ಚಿಕ್ಕದಾಗಿ ಲೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಲೈನ್ಸ್ ಹಾಕೋದ್ರಿಂದ ಪೈಪಿಂಗು ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಈ ರೀತಿ ಲೈನ್ಸ್ ಹಾಕೋದಕ್ಕೆ ಸೇಮ್ ಪೈಪಿಂಗ್ನಷ್ಟೇ ವಿಡ್ತ್ ಪಾಯಿಂಟ್ ಇಟ್ಕೋಬೇಕು. 4th ಪಾಯಿಂಟ್ಗೆ ಇಟ್ಕೊಂಡ್ರೆ ಸರಿಯಾಗುತ್ತೆ. ಇದನ್ನು ಎಷ್ಟು ಗ್ಯಾಪಲ್ಲಿ ಮಾಡಬೇಕಂದ್ರೆ 3/4 ಇಂಚಸ್ ಗ್ಯಾಪ್ನಲ್ಲಿ ಈ ರೀತಿ ಲೈನ್ಸನ್ನು ಹಾಕ್ಕೊಳ್ತಾ ಹೋಗಬೇಕು. ಇದಕ್ಕೆ ನಾನಿಲ್ಲಿ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ಝರಿ ಥ್ರೆಡ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟು ನಾನಿಲ್ಲಿ ಬಾಲ್ ಚೈನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬಾಲ್ ಚೈನ್ ಜೊತೆಗೆ ಗೋಲ್ಡನ್ ಕಲರ್ ಝರಿ ಥ್ರೆಡ್ ಕೂಡ ತೊಗೊಂಡಿದ್ದೀನಿ. ಬಾಲ್ ಚೈನನ್ನು ಆ್ಯಡ್ ಮಾಡೋದಕ್ಕೆ 2 ಇಂದ 2.5ವರೆಗೂ ವಿಡ್ತ್ ಬೇಕಾಗುತ್ತೆ. ಇದಕ್ಕಿಂತ ಕಡಿಮೆ ವಿಡ್ತ್ ತೊಗೊಂಡ್ರೆ ನೀಡಲು ಬಾಲ್ ಚೈನ್ಗೆ ಹೊಡೆದು ಬಾಲ್ ಚೈನ್ ಕಟ್ ಆಗುತ್ತೆ. ಜೊತೆಗೆ ನೀಡಲ್ ಕೂಡ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ನೀಡಲ್ ಜೊತೆಗೆ ಮಷಿನ್ಗೂ ಕೂಡ ತುಂಬ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಬಾಲ್ ಚೈನನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇದೇ ರೀತಿ ಪೈಪಿಂಗ್ನ ಎರಡೂ ಸೈಡ್ ಕೂಡ ಬಾಲ್ ಚೈನನ್ನು ಹಾಕಬೇಕು. ನೆಕ್ಸ್ಟು ನಾನು ಫ್ಲವರ್ ಡಿಸೈನನ್ನು ಮಾಡ್ತಾಯಿದ್ದೀನಿ. ಈ ಫ್ಲವರ್ ಡಿಸೈನ್ ಮಾಡೋದಕ್ಕೆ ನಾನು ಸ್ಯಾರಿ ಕಲರ್ ಸಿಲ್ಕ್ ಥ್ರೆಡನ್ನೇ ಸಹ ತೊಗೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ದೊಡ್ಡದಾಗಿ ಫ್ಲವರ್ ಮಾಡ್ತಾ ಇರೋದ್ರಿಂದ ಈ ವಿಡ್ತ್ ಪಾಯಿಂಟು 1 ಇಂದ 5ವರೆಗೂ ತೊಗೊಂಡಿದ್ದೀನಿ. ನಿಮಗೆ ಫ್ಲವರ್ ಎಷ್ಟು ದೊಡ್ಡದು ಬೇಕೋ ಅದ್ರ ಮೇಲೆ ವಿಡ್ತ್ ಪಾಯಿಂಟನ್ನು ತೊಗೊಳ್ಳಿ. ನಿಮಗೆ ಚಿಕ್ಕದು ಬೇಕಂತಂದರೆ 1 ಇಂದ 4 ಅಥವಾ 4.5, 3.5 ಈ ರೀತಿಯಾಗಿ ತೊಗೊಳ್ಳಿ. ನಾನಿಲ್ಲಿ 2 ಇಂಚಸ್ ಅಷ್ಟು ಗ್ಯಾಪ್ ಕೊಟ್ಟು ಫ್ಲವರನ್ನು ಹಾಕಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಫ್ಲವರ್ಗೆ ಬಾರ್ಡರ್ ಲೈನನ್ನು ಹಾಕ್ತಿದ್ದೀನಿ. ಈ ಬಾರ್ಡರ್ ಲೈನ್ ಹಾಕಲಿಕ್ಕೆ 1 ಅಥವಾ 1.5ವರೆಗೂ ವಿಡ್ತ್ ಪಾಯಿಂಟನ್ನು ತೊಗೊಂಡ್ರೆ ಸಾಕು. 1 ಟೈಮ್ ಅಥವಾ 2 ಟೈಮು ರಬ್ ಮಾಡಬೇಕಾಗುತ್ತೆ. ಈ ರೀತಿ ಬಾರ್ಡರ್ ಲೈನ್ ಹಾಕೋದ್ರಿಂದ ಫ್ಲವರು ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇದಾದಮೇಲೆ ಲೀಫ್ ಹಾಕೋದಕ್ಕೆ ನಾನು ಒಂದು ಸ್ಟ್ರೈಟ್ ಲೈನನ್ನು ಎಳ್ಕೊಂಡು ಅದಾದಮೇಲೆ 1 ಇಂದ 4 ಅಥವಾ 4.5ವರೆಗೂ ವಿಡ್ತ್ ಪಾಯಿಂಟನ್ನು ತೊಗೊಂಡು 3 ಲೀವ್ಸನ್ನು ಹಾಕಿದ್ದೀನಿ. ನೋಡಿ, ಕಂಪ್ಲೀಟ್ ಆಗಿದೆ. ಇದಾದಮೇಲೆ ಉಳಿದಿರೋಂಥ ಚಿಕ್ಕ ಚಿಕ್ಕ ದಾರಗಳ ಪೀಸ್ಗಳನ್ನ ಕಟ್ ಮಾಡ್ಕೊಳ್ಳಿ, ಫಿನಿಶಿಂಗ್ ಬರುತ್ತೆ. ನೆಕ್ಸ್ಟು ನಾನು ಸ್ಲೀವ್ಸ್ಗೆ ನಾರ್ಮಲಾಗಿ ಪೈಪಿಂಗ್ ಮಾಡಿ ಚಿಕ್ಕ ಚಿಕ್ಕ ಬುಟ್ಟಗಳನ್ನ ಹಾಕಿದ್ದೀನಿ. ಸಿಂಪಲ್ ಆಗಿರೋವಂಥ ಡಿಸೈನ್ ಅಲ್ವಾ, ಹಾಗಾಗಿ 2.5-3 ಇಂಚಷ್ಟು ಗ್ಯಾಪ್ ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಬುಟ್ಟಗಳನ್ನ ಹಾಕಿದ್ದೀನಿ. ನಂತರ ಉಳಿದಿದ್ದ ದಾರನೆಲ್ಲ ಕಟ್ ಮಾಡಿದ್ದೀನಿ. ನೋಡ್ಬೋದು ನೀವು ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ ಹೇಳಿ. ಇದು ಫ್ರಂಟ್ ಸೈಡ್ಗೆ ಬರುತ್ತೆ, ಇದು ಬ್ಯಾಕ್ ಸೈಡ್ಗೆ ಬರುತ್ತೆ. ಇದು ಸ್ಲೀವ್ಸು. ನೋಡಿ, ಪೈಪಿಂಗು ಜೊತೆಗೆ ಚಿಕ್ಕ ಚಿಕ್ಕ ಬುಟ್ಟ ಹಾಕಿದ್ದೀನಿ. ಒಂದು ಸಿಂಪಲ್ ಆಗಿರೋಂಥ ಮಷಿನ್ ಎಂಬ್ರಾಯ್ಡ್ರಿ ಡಿಸೈನ್ ರೆಡಿ ಆಗಿದೆ. ಸೊ ಫೈನಲಿ ಈ ರೀತಿ ಕಾಣಿಸ್ತಾ ಇದೆ.
ಈ ವಿಡಿಯೋದಲ್ಲಿ ನಾನು ಪ್ರತಿಯೊಂದನ್ನು ತುಂಬ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಸಿ ದ ನೆಕ್ಸ್ಟ್ ವಿಡಿಯೋ.